ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕೆಪಿಪಿ ಪೋರ್ಟಲ್ ಡಿಜಿಟಲ್ ಸಿಗ್ನೇಚರ್ ಬಗ್ಗೆ ನಿಮ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಇಲ್ಲಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಹಾಗೂ ಟೆಂಡರ್ ಸಬ್ಮಿಷನ್, ಟೆಂಡರ್ ಹುಡುಕೋದು ಹೇಗೆ, ಸೊ ಟೆಂಡರ್ ಬಗ್ಗೆ ಏನಾದ್ರು ಡಾಕ್ಯುಮೆಂಟ್ಸ್, ಅದ್ರ ಬಗ್ಗೆ ಏನಾದ್ರು ಎಕ್ಸ್ಟ್ರಾ ವಿಡಿಯೋಸ್ ಗಳು ಬೇಕಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂತ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡ್ಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡುವಂತದ್ದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಾನು ಮೊದಲೇ ತಿಳಿಸಿಕೊಟ್ಟಿದ್ದೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೆಪಿಪಿ ಪೋರ್ಟಲ್ ಅಲ್ಲಿ ಮಾಡಿದ್ದಾರೆ ಅಂತ. ಸೊ ಏನಿದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಾನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಆವಾಗ ನಾನೇನು ಹೇಳಿದ್ದೆ ನಿಮಗೆ, ಎಲ್ಲರೂ ಕೂಡ ಮೇ 2 ಒಳಗಡೆ ಡಿಎಸ್ಸಿ ಎಕ್ಸ್ಪೈರ್ ಆಗಿದ್ರೆ ಹೊಸ ಡಿಎಸ್ಸಿ ನ ಮಾಡ್ಕೊಳ್ಬೇಕು ಅಂತ ನಾನು ನೋಡಿದ್ದೆ. ಯಾಕಂತ ಹೇಳಿದ್ರೆ ಡಿಎಸ್ಸಿ ಅನ್ನು ಮೇ 2 ನಂತರ ಎಕ್ಸ್ಪೈರಿ ಆಗಿದ್ರೆ ಮ್ಯಾಪಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಪ್ರೊಸೀಜರ್ಸ್ ತುಂಬಾ ಲಾಂಗ್ ಇದೆ ಅಂತ ಕೂಡ ಹೇಳಿದ್ದೆ. ಬಟ್ ಮೇ 2 ರಿಂದ ಮೇ 10 ತನಕ ತುಂಬಾ ಪ್ರಾಬ್ಲಮ್ಸ್ ಎಲ್ಲರೂ ಫೇಸ್ ಮಾಡಿದ್ರು. ಡಿಎಸ್ಸಿ ಎಕ್ಸ್ಪೈರಿ ಆಗಿದ್ರೆ ಹೊಸ ಡಿಎಸ್ಸಿ ನ ಮ್ಯಾಪ್ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಮ್ಯಾಪಿಂಗ್ ಆಗ್ತಾ ಇರಲಿಲ್ಲ, ಅಂದ್ರೆ ಲಾಗಿನ್ ಕೂಡ ಆಗ್ತಾ ಇರಲಿಲ್ಲ. ಅವಾಗ ಏನ್ ಮಾಡ್ಬೇಕಿತ್ತು, ಪ್ರಾಜೆಕ್ಟ್ ಡೈರೆಕ್ಟರ್ ಕೆಪಿಪಿ ಪೋರ್ಟಲ್ ಅವರಿಗೆ ನೀವು ಒಂದು ರಿಕ್ವೆಸ್ಟ್ ಲೆಟರ್ ರೆಡಿ ಮಾಡಿಬಿಟ್ಟು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನ ಡಿಸೇಬಲ್ ಮಾಡಿ ಅಂತ ರಿಕ್ವೆಸ್ಟ್ ಲೆಟರ್ ನೀವು ಅವರಿಗೆ ಮೇಲ್ ಮಾಡಬೇಕು. ಸೊ ಆ ಮೇಲ್ ಅನ್ನ ಅವರು ನೋಡ್ಬಿಟ್ಟು ಅದನ್ನ ಅಪ್ರೂವ್ ಮಾಡಿ ಆಮೇಲೆ ಅವರು ಡಿಸೇಬಲ್ ಮಾಡಬೇಕಿತ್ತು. ಸೊ ಇದೆಲ್ಲ ತುಂಬಾ ಲೆಂದಿ ಪ್ರೊಸೆಸ್ ಆಗಿತ್ತು. ಲಾಸ್ಟ್ ಮಂತ್ 2025 ಮೇ 10 ನಂತರ ಸೊ ಅವ್ರು ಚೇಂಜಸ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ದು ಡಿಎಸ್ಸಿ ಎಕ್ಸ್ಪೈರಿ ಆಗಿದ್ರೆ ನಿಮ್ ಲಾಗಿನ್ ಪೇಜ್ ಅಲ್ಲೇ ನೀವು ಡಿಎಸ್ಸಿ ಅನ್ನ ಮ್ಯಾಪಿಂಗ್ ಮಾಡೋ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕೆ ಯಾರಿಗೂ ಕೂಡ ಏನು ತೊಂದರೆ ಇಲ್ಲ. ತುಂಬಾ ಜನರಿಗೆ, ನಾನು ಕೂಡ ತುಂಬಾ ಜನರಿಗೆ ಹೇಳಿದ್ದೆ ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ. ಯಾಕಂತ ಹೇಳಿದ್ರೆ ನಮಗೂ ಗೊತ್ತಿರ್ಲಿಲ್ಲ ಫ್ಯೂಚರ್ ಅಪ್ಡೇಟ್ ಏನ್ ಬರುತ್ತೆ ಅಂತ. ಅದೇ ಕಾರಣಕ್ಕೆ ಎಲ್ರಿಗೂ ನಾನು ಡಿಎಸ್ಸಿ ಮಾಡ್ಕೊಳ್ಳಿ ಅಂತ ತುಂಬಾನೇ ವಿಡಿಯೋಸ್ ಮಾಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಉಂಟು. ಬಟ್ ಇವಾಗ ಏನು ತೊಂದರೆ ಇಲ್ಲ, ನಿಮ್ ಡಿಎಸ್ಸಿ ಎಕ್ಸ್ಪೈರಿ ಆಯ್ತಾ ಏನು ತೊಂದರೆ ಇಲ್ಲ. ಸೊ ನೀವು ಡಿಎಸ್ಸಿ ಯಾವ ಬೇಕಾದ್ರೆ ರಿನ್ಯೂವಲ್ ಮಾಡ್ಕೊಳ್ಳಿ. ಲಾಗಿನ್ ಆದಾಗ ಡಿಎಸ್ಸಿ ಮ್ಯಾಪಿಂಗ್ ಆಪ್ಷನ್ ಕೊಡ್ತಾರೆ. ಸೊ ಅವಾಗ ಹೊಸ ಡಿಎಸ್ಸಿ ಹಾಕ್ಬಿಟ್ಟು ಮ್ಯಾಪಿಂಗ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಏನು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಯಾರಿಗಾದ್ರೂ ಡಿಎಸ್ಸಿ ರಿಲೇಟೆಡ್ ಅಥವಾ ಕೆಪಿಪಿ ಪೋರ್ಟಲ್ ರಿಲೇಟೆಡ್ ಇನ್ನೂ ಏನಾದ್ರು ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರೆ ಸೊ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಇದಿಷ್ಟು ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.